ಒಬ್ಬ ನಾಯಕ ಬರೋಬ್ಬರಿ 15 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದು ಇದ್ದಕ್ಕಿದ್ದಂತೆ ಸೋಲನ್ನ ಅನುಭವಿಸಿದ್ರೆ ಅದು ಕೇವಲ ಒಂದು ಚುನಾವಣೆಯ ಸೋಲಾಗುವುದಿಲ್ಲ, ಅದೊಂದು ಸ್ಪಷ್ಟ ಸಂದೇಶ. ಹಾಗಾದ್ರೆ ಆ ಸಂದೇಶ ಏನು? ಬನ್ನಿ, ಇವತ್ತು ನಾವು ವಿರಾಜಪೇಟೆಯ ಚುನಾವಣಾ ಫಲಿತಾಂಶವನ್ನ ಆಳವಾಗಿ ವಿಶ್ಲೇಷಿಸೋಣ. ಆ ಸಂಖ್ಯೆಗಳ ಹಿಂದಿರುವ ಜನರ ಕಥೆಯನ್ನ, ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇದು ಕರ್ನಾಟಕದ ನಕ್ಷೆಯಲ್ಲಿ ವಿರಾಜಪೇಟೆ, ಕೊಡಗು ಜಿಲ್ಲೆಯ ಒಂದು ಪ್ರಮುಖ ಕ್ಷೇತ್ರ. ಇದೊಂದು ಗ್ರಾಮೀಣ ಮತ್ತು ಕೃಷಿ ಆಧಾರಿತ ಪ್ರದೇಶ. ಇಲ್ಲಿನ ಬಹುತೇಕ ಜನರ ಬದುಕು, ಜೀವನೋಪಾಯ ಎಲ್ಲವೂ ಮಣ್ಣನ್ನೇ ನಂಬಿಕೊಂಡಿದೆ. ಆದರೆ ಇತ್ತೀಚೆಗೆ ಇಲ್ಲಿನ ರಾಜಕೀಯ ಚಿತ್ರಣ ಒಂದು ದೊಡ್ಡ ಬದಲಾವಣೆಯನ್ನ ಕಂಡಿದೆ. ಇಲ್ಲಿ ನೋಡಿ, ಈ ಸಂಖ್ಯೆಗಳೇ ಇವತ್ತಿನ ನಮ್ಮ ವಿಶ್ಲೇಷಣೆಯ ಕೇಂದ್ರಬಿಂದು. 2018ರಲ್ಲಿ 13,000ಕ್ಕೂ ಅಧಿಕ ಮತಗಳ ಅಂತರದಿಂದ ಭರ್ಜರಿ ಗೆಲುವು. ಆದರೆ ಕೇವಲ 5 ವರ್ಷಗಳಲ್ಲಿ ಅದೇ ನಾಯಕ 4,000ಕ್ಕೂ ಹೆಚ್ಚು ಮತಗಳಿಂದ ಸೋಲನ್ನ ಅನುಭವಿಸ್ತಾರೆ. ಅಂದ್ರೆ ಸುಮಾರು 17,000 ಮತಗಳ ಒಂದು ದೊಡ್ಡ ಬದಲಾವಣೆ. ಇದು ಹೇಗೆ ಸಾಧ್ಯವಾಯಿತು? ಇದರ ಹಿಂದಿನ ಕಾರಣವಾದ್ರೂ ಏನು? ನಾವು ಮಾತಾಡ್ತಿರೋದು ಯಾವುದೋ ಹೊಸ ನಾಯಕರ ಬಗ್ಗೆ ಅಲ್ಲ. 2008ರಿಂದ ಅಂದ್ರೆ ಸತತವಾಗಿ ಆ ಕ್ಷೇತ್ರವನ್ನ ತಮ್ಮ ಭದ್ರಕೋಟೆಯಾಗಿಸಿಕೊಂಡಿದ್ದ ಒಬ್ಬ ಅನುಭವಿ ನಾಯಕನ ಪತನವಿದು. ಇಷ್ಟು ದೀರ್ಘಕಾಲದ ಹಿಡಿತದ ನಂತರವೂ ಇಂಥದೊಂದು ಸೋಲು ಯಾಕಾಯ್ತು ಅನ್ನೋದೇ ನಾವಿನ್ನಷ್ಟು ಗಂಭೀರವಾಗಿ ಪರಿಶೀಲಿಸಬೇಕಾದ ವಿಚಾರ. ಸರಿ, ಬನ್ನಿ ಈಗ ನಾವು ಸ್ವಲ್ಪ ಆಳವಾಗಿ ಇಳಿದು ನೋಡೋಣ. ಈ ಸಂಖ್ಯೆಗಳು ಏನ್ ಹೇಳ್ತವೆ ಅಂತ ಕೇಳೋಣ. ಈ ರಾಜಕೀಯ ಬದಲಾವಣೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಡೇಟಾವನ್ನೇ ನಾವು ಸುಳಿವುಗಳಾಗಿ ಬಳಸೋಣ. ಈ ಚಾರ್ಟ್ ನೋಡಿ, ಇದು ಇಡೀ ಕಥೆಯನ್ನೇ ಹೇಳುತ್ತೆ. ಹಾಲಿ ಪಕ್ಷದ ವೋಟ್ ಶೇರ್ ಕೇವಲ 2% ಮಾತ್ರ ಕಡಿಮೆಯಾಗಿದೆ. ಆದರೆ ವಿರೋಧ ಪಕ್ಷದ್ದು ಬರೋಬ್ಬರಿ 9% ಹೆಚ್ಚಾಗಿದೆ. ಇದರ ಅರ್ಥ ತುಂಬಾ ಸ್ಪಷ್ಟ. ಇದು ಕೇವಲ ಹಾಲಿ ಪಕ್ಷದ ಮೇಲಿನ ಮುನಿಸು ಮಾತ್ರ ಅಲ್ಲ, ಬದಲಾಗಿ ವಿರೋಧ ಪಕ್ಷದ ಕಡೆಗೆ ಒಂದು ಸ್ಪಷ್ಟವಾದ ಒಲವು ವ್ಯಕ್ತವಾಗಿದೆ. ಈ ಹೊಸ ಮತದಾರರೇ ಫಲಿತಾಂಶವನ್ನೇ ಬದಲಿಸಿಬಿಟ್ರು. ಹಾಗಾದ್ರೆ ಈ 9 ಪಾಯಿಂಟ್ ಸ್ವಿಂಗ್, ಈ ನಿರ್ಣಾಯಕ ಬದಲಾವಣೆ, ಇದು ಎಲ್ಲಿಂದ ಬಂತು? ಇದರ ಮೂಲ ಎಲ್ಲಿದೆ? ಮುಂದಿನ ಕೆಲ ನಿಮಿಷಗಳಲ್ಲಿ ನಾವು ಇದೇ ಪ್ರಶ್ನೆಗೆ ಉತ್ತರವನ್ನ ಹುಡುಕೋಣ. ರಾಜಕೀಯದಲ್ಲಿ ನಾವು ಪದೇ ಪದೇ ಆಡಳಿತ ವಿರೋಧಿ ಅಲೆ ಅಥವಾ ಆಂಟಿ ಇನ್ಕಂಬೆನ್ಸಿ ಅನ್ನೋ ಮಾತನ್ನ ಕೇಳ್ತೀವಿ. ಅಂದ್ರೆ ಏನಿದು? ತುಂಬಾ ಸರಳ. ಹಾಲಿ ನಾಯಕರ ಕೆಲಸದ ಬಗ್ಗೆ ಜನರಿಗೆ ಸಮಾಧಾನ ಇಲ್ಲದಿದ್ದಾಗ ಅಥವಾ ಒಂದು ಬದಲಾವಣೆ ಬೇಕು ಅಂತ ಅನಿಸಿದಾಗ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋದು. ವಿರಾಜಪೇಟೆಯಲ್ಲಿ ಆಗಿದ್ದು ಇದೇ. ಆ 9% ಬದಲಾವಣೆಗೆ ಇದೇ ದೊಡ್ಡ ಕಾರಣ ಅಂತ ಡೇಟಾ ಸ್ಪಷ್ಟವಾಗಿ ತೋರಿಸ್ತಿದೆ. ಈ ಆಡಳಿತ ವಿರೋಧಿ ಅಲೆ ಅಂದ್ರೆ ಅದು ಗಾಳಿಯಲ್ಲಿ ಹುಟ್ಕೊಳ್ಳೋ ಅಂಟದಲ್ಲ. ಅದು ಜನರ ದಿನನಿತ್ಯದ ಬದುಕಿನ ನೋವಿಂದ ಹುಟ್ಟಿದ್ದು. ಹದಗೆಟ್ಟ ಹಳ್ಳಿಯ ರಸ್ತೆಗಳು, ಕುಡಿಯೋ ನೀರಿಗಾಗಿ ವರ್ಷಗಟ್ಲೆ ಕಾಯೋದು, ಕಾಫಿ ಕರಿಮೆಣಸು ಬೆಳೆದು ಕೈ ಸುಟ್ಕೊಂಡ ರೈತರ ಕಷ್ಟ, ಓದಿದ ಮಕ್ಕಳಿಗೆ ಊರಲ್ಲಿ ಕೆಲಸವೇ ಇಲ್ಲದೆ ಬೆಂಗಳೂರು ಮೈಸೂರಿಗೆ ವಲಸೆ ಹೋಗೋ ಪರಿಸ್ಥಿತಿ, ಪ್ರವಾಹ ಬಂದು ಹೋದ್ರೂ ಸರಿಪಡಿಸದ ಬದುಕು, ಇದೆಲ್ಲವೂ ಸೇರಿ ಜನರ ಸಹನೆಯ ಕಟ್ಟೆ ಒಡೆದು ಮತದಾನದ ದಿನ ಒಂದು ದೊಡ್ಡ ಅಲೆಯಾಗಿ ಬದಲಾಯಿತು. ಸರಿ, ಇಲ್ಲಿಯವರೆಗೂ ನಾವು ಸಮಸ್ಯೆಯ ಲಕ್ಷಣಗಳನ್ನ ನೋಡಿದ್ವಿ. ಈಗ ಅದರ ಮೂಲ ಕಾರಣ ಏನು ಅಂತ ನೋಡೋಣ. ಯಾಕೆ ನಾಯಕತ್ವಕ್ಕೂ ಮತದಾರರಿಗೂ ಇಷ್ಟೊಂದು ದೊಡ್ಡ ಕಂದಕ ನಿರ್ಮಾಣವಾಯಿತು? ಇದು ಕೇವಲ ರಾಜಕೀಯದಾಚೆಗಿನ ಪ್ರಶ್ನೆ. ನಮ್ಮ ಕೈಯಲ್ಲಿರೋ ಡೇಟಾ ಒಂದು ವಿಷಯವನ್ನ ನೇರವಾಗಿ ಹೇಳ್ತಿದೆ. ಈ ಚುನಾವಣೆ ಕೇವಲ 2 ಪಕ್ಷಗಳ ನಡುವಿನ ಪೈಪೋಟಿ ಆಗಿರಲಿಲ್ಲ. ಇದು ಜನರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರಲ್ಲಿ ಆಡಳಿತ ಸಂಪೂರ್ಣವಾಗಿ ಸೋತಿದೆ ಅನ್ನೋದ್ರ ಮೇಲಿನ ಒಂದು ಜನಾಭಿಪ್ರಾಯವಾಗಿತ್ತು. ಈ ಕೋಷ್ಟಕ ನೋಡಿ, ಇದು ಇಡೀ ಸಮಸ್ಯೆಯ ಎಕ್ಸ್ರೇ ಇದ್ದ ಹಾಗೆ. ಮತದಾರರಲ್ಲಿ ಯಾಕೆ ಅಸಮಾಧಾನ? ಯಾಕಂದ್ರೆ ಅಭಿವೃದ್ಧಿ ನಿಂತೋಗಿದೆ, ಕೊಟ್ಟ ಮಾತು ಈಡೇರಿಲ್ಲ, ರಸ್ತೆಯಾಗಿಲ್ಲ, ನೀರ್ ಬಂದಿಲ್ಲ. ಯುವಕರು ಯಾಕೆ ಊರ್ಬಿಡ್ತಿದ್ದಾರೆ? ಯಾಕಂದ್ರೆ ಸ್ಥಳೀಯವಾಗಿ ಉದ್ಯೋಗವಿಲ್ಲ, ಕೃಷಿಗೆ ಸರಿಯಾದ ಬೆಂಬಲವಿಲ್ಲ. ಹಾಗೆಯೇ ನಂಬಿಕೆ ಯಾಕೆ ಹೋಯ್ತು? ಯಾಕಂದ್ರೆ ಕಲ್ಯಾಣ ಯೋಜನೆಗಳ ಆಯಾಸ ಬಂದಿದೆ. ಅಂದ್ರೆ ಜನರಿಗೆ ತಾತ್ಕಾಲಿಕ ಯೋಜನೆಗಳಿಗಿಂತ ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂಥ ಶಾಶ್ವತ ಆದಾಯ ಬೇಕು ಅನ್ನೋ ಸಂದೇಶವನ್ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇದು ಬಹಳ ಮುಖ್ಯವಾದ ಬದಲಾವಣೆ. ಮತದಾರರ ನಿರೀಕ್ಷೆಗಳು ಬದಲಾಗ್ತಿವೆ, ಅಲ್ಪಾವಧಿಯ ಪರಿಹಾರಗಳ ಕಾಲ ಮುಗೀತಾ ಬರ್ತಿದೆ. ಈಗ ಜನ ಕೇಳ್ತಿರೋದು ದೀರ್ಘಕಾಲದ ಆರ್ಥಿಕ ಸಬಲೀಕರಣ, ಅಂದ್ರೆ ಸುಸ್ಥಿರ ಆದಾಯ ಮತ್ತು ಹೊಸ ಅವಕಾಶಗಳು. ಈ ಒಂದು ವಾಕ್ಯ ಇಡೀ ವಿಶ್ಲೇಷಣೆಯ ಸಾರಾಂಶವನ್ನೇ ಹಿಡಿದಿಡುತ್ತೆ. ಮಾರುಕಟ್ಟೆಗೆ ಹೋಗುವ ದಾರಿಯೇ ಹಾಳಾದಾಗ ನಾಯಕನ ಮೇಲಿನ ನಂಬಿಕೆಯೂ ಮುರಿದುಬಿಡುತ್ತದೆ ಅಲ್ವಾ? ಒಂದು ರಸ್ತೆ ಅನ್ನೋದು ಕೇವಲ ಕಾಂಕ್ರೀಟ್ ಅಲ್ಲ, ಅದು ನಾಯಕ ಮತ್ತು ಜನರ ನಡುವಿನ ನಂಬಿಕೆಯ ಸೇತುವೆ. ಸರಿ, ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದ್ದು ಆಯ್ತು. ಈಗ ಪರಿಹಾರದ ಕಡೆಗೆ ನೋಡೋಣ.
ಮುರಿದುಹೋದ ಈ ನಂಬಿಕೆಯನ್ನ ಮತ್ತೆ ಕಟ್ಟುವುದು ಹೇಗೆ, ಡೇಟಾ ಆಧಾರಿತವಾಗಿ ರಚನಾತ್ಮಕವಾಗಿ ಮುಂದೆ ಹೋಗೋದು ಹೇಗೆ, ಅದಕ್ಕೊಂದು ಸ್ಪಷ್ಟವಾದ ನೀಲನಕ್ಷೆ ಬೇಕು. ನಮ್ಮ ವಿಶ್ಲೇಷಣೆ ಒಂದು ಸ್ಪಷ್ಟವಾದ 3 ಅಂಶಗಳ ಕಾರ್ಯತಂತ್ರವನ್ನ ಮುಂದಿಡ್ತಿದೆ. ಇಲ್ಲಿ ಕಣ್ಣಿಗೆ ಕಾಣುವ, ಅಳತೆ ಮಾಡಬಹುದಾದ ಅಭಿವೃದ್ಧಿಯೇ ಒಂದು ಹೊಸ ರಾಜಕೀಯ ಭರವಸೆ ಆಗಬೇಕು. ಆ 3 ಅಂಶಗಳು ಯಾವುವು? ಮೊದಲನೆಯದು ಕೃಷಿ ಸಂಪರ್ಕ, ಅಂದ್ರೆ 100 ಕಿಲೋಮೀಟರ್ ಕೃಷಿ ಮಾರುಕಟ್ಟೆ ರಸ್ತೆಗಳನ್ನ ಮೇಲ್ದರ್ಜೆಗೇರಿಸೋದು. ಎರಡನೇದು ನೀರಿನ ಭದ್ರತೆ, ಬಾಕಿ ಉಳಿದಿರೋ ಎಲ್ಲಾ ಹಳ್ಳಿಗಳಿಗೆ ಪೈಪ್ ಮೂಲಕ ಶುದ್ಧ ಕುಡಿಯುವ ನೀರು ತಲುಪಿಸೋದು. ಮತ್ತು ಮೂರನೇದು ಸ್ಥಳೀಯ ಜೀವನೋಪಾಯ, ಯುವಕರು ಊರು ಬಿಡೋದನ್ನ ತಪ್ಪಿಸೋಕೆ ಸ್ಥಳೀಯವಾಗಿ ಒಂದು ಕೃಷಿ ಸಂಸ್ಕರಣಾ ಘಟಕವನ್ನ ಸ್ಥಾಪಿಸೋದು. ಇವು ಬರೀ ಮಾತುಗಳಲ್ಲ, ನಿರ್ದಿಷ್ಟ ಯೋಜನೆಗಳು. ಆ ಕೃಷಿ ಸಂಸ್ಕರಣಾ ಘಟಕದಿಂದ ಆಗೋ ಲಾಭ ನೋಡಿ. ಈ ಒಂದೇ ಒಂದು ಯೋಜನೆಯಿಂದ ಅಲ್ಲಿನ ರೈತರ ಆದಾಯದಲ್ಲಿ ಕನಿಷ್ಠ ಅಂದ್ರೂ 15-20% ಹೆಚ್ಚಳವಾಗುವ ಸಾಧ್ಯತೆಯಿದೆ. ಇದೇ ಆಡಳಿತ ಕೇಂದ್ರಿತ ರಾಜಕೀಯದ ಶಕ್ತಿ. ಇದು ಜನರ ಜೀವನದಲ್ಲಿ ತರುವ ನೈಜ ಬದಲಾವಣೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಇವತ್ತಿನ ಕಾಲದಲ್ಲಿ ಅತ್ಯಂತ ಶಕ್ತಿಯುತವಾದ ರಾಜಕೀಯ ಭರವಸೆ ಅಂದ್ರೆ ಜನರಿಗೆ ಕೊಡುವ ಒಂದು ಸರ್ವಿಸ್ ಗ್ಯಾರಂಟಿ ಇರಬಹುದಾ? ಅಂದ್ರೆ ಈ ಕೆಲಸವನ್ನ ಇಷ್ಟು ಸಮಯದಲ್ಲಿ ಈ ಗುಣಮಟ್ಟದಲ್ಲಿ ಮಾಡಿ ಮುಗಿಸ್ತೀವಿ ಅಂತ ಒಂದು ಒಪ್ಪಂದ ಮಾಡ್ಕೊಳ್ಳೋದು? ಬಹುಶಃ ಜನಾದೇಶದ ಸ್ವರೂಪವೇ ಈಗ ಬದಲಾಗುತ್ತಿರಬಹುದು. ಈ ಬಗ್ಗೆ ನಾವೆಲ್ಲರೂ ಯೋಚಿಸ್ಬೇಕಿದೆ.